ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಭಾಳ ದಿನ ಆಗಿತ್ತು ಚರ್ಚೆಯನ್ನು ಮಾಡಿದೆ. ನಮಗೆ ಈ ಸಮಾಜದಲ್ಲಿ ಮುಖ್ಯ ಸ್ತರದಲ್ಲಿರುವಂಥವರ ಸ್ಟೇಟ್ಮೆಂಟ್ಗಳು ಅಪ್ರಬುದ್ಧವಾಗಿ ಬಂದಾಗ ಯಾಕೆ ಈ ರೀತಿ ಹೇಳ್ತಾರೆ, ಅವರ ಹಿನ್ನೆಲೆ ಏನು, ಈ ರೀತಿ ಮಾತಾಡೋದಕ್ಕೆ ಕಾರಣ ಏನು, ಅವರಿಗೆ ಪ್ರಭಾವಿಸಿದ ಪರಿಸರ ಏನು, ಇದೆಲ್ಲ ಪ್ರಶ್ನೆ ಬರುತ್ತೆ. ನೋಡಿ, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥವರು. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಹಿಂದೆನೂ ಕೊಟ್ಟಿದ್ದರು. ಅವ್ರು ಹೇಳ್ತಾರೆ, ಮೀಸಲಾತಿ ಸಂವಿಧಾನಕ್ಕೆ ವಿರೋಧ, ಮೀಸಲಾತಿ ಸಮಾಜವನ್ನು ತುಂಡರಿಸುತ್ತೆ, ಆಮೇಲೆ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ಅಗತ್ಯ ಇಲ್ಲ. 3 ವಿಚಾರಗಳನ್ನ ಹೇಳಿದ್ದಾರೆ. ಒಟ್ಟು ಮೀಸಲಾತಿ ಸಂವಿಧಾನಕ್ಕೆ ವಿರೋಧ, ಮೀಸಲಾತಿ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಒಬ್ಬ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ಸಂತೋಷ್ ಹೆಗಡೆಯವರು ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದರೆ, ಹಾಗಿದ್ರೆ ಇವರು ಸಮಾಜವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಮೀಸಲಾತಿ ಅಂದರೆ ಏನು, ಸಮಾಜದಲ್ಲಿ ಯಾಕೆ ಮೀಸಲಾತಿಯನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು, ಯಾರಿಗೆಲ್ಲ ಮೀಸಲಾತಿ ಸಿಗ್ತಾ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನ ಕೊಟ್ಟ ಮೀಸಲಾತಿಯ ಆಶಯವೇನು. ಒಬ್ಬ ಜಡ್ಜ್ ಇವರು, ಯಾರೋ ಜನಸಾಮಾನ್ಯ ಅಲ್ಲ, ಒಬ್ಬ ನಿವೃತ್ತ ಒಬ್ಬ ನ್ಯಾಯಾಧೀಶರಾದಂಥವ್ರು, ನ್ಯಾಯಮೂರ್ತಿಗಳಾದಂಥವರು ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದರೆ ಇವರ ಮನಸ್ಸಿನಲ್ಲಿ ಆವರಿಸಿರುವ ವಿಚಾರ ಏನು ಅನ್ನೋದು ನನಗನ್ಸುತ್ತೆ. ಸಂತೋಷ್ ಹೆಗಡೆಯವರು ಈ ಮನುವಾದಿಗಳು, ಕೋಮುವಾದಿಗಳು ಈ ಮೀಸಲಾತಿಯನ್ನು ವಿರೋಧಿಸ್ತಾರಲ್ಲ, ಹಾಗೆ ಇವರು ಕೂಡ ಗುಪ್ತವಾಗಿ ಮೀಸಲಾತಿಯನ್ನು ವಿರೋಧಿಸುವ ವ್ಯಕ್ತಿ ಏನೋ ಅಂತ ಅನಿಸ್ಬಿಡುತ್ತೆ. ಅದು ಒಬ್ಬ ನ್ಯಾಯಮೂರ್ತಿಗಳು. ಸಂತೋಷ್ ಹೆಗಡೆಯವರಿಗೆ ಈ ನೆಲದ ಸಣ್ಣ ಸಣ್ಣ ಸಮುದಾಯಗಳು ಜಾತಿ ದೌರ್ಜನ್ಯವನ್ನು ಅನುಭವಿಸ್ತಾರಲ್ಲ, ಶೋಷಿತ ಸಮುದಾಯಗಳ ಈ ಜಾತಿ ದೌರ್ಜನ್ಯದ ನೋವೇನು ಅನ್ನೋದು ಗೊತ್ತಾಗಿದ್ದರೆ ಅವರು ಮೀಸಲಾತಿಯನ್ನು ವಿರೋಧಿಸ್ತಿರಲಿಲ್ಲ. ಆ ಮೀಸಲಾತಿ ಅಂದರೆ ಮಾತಾಡ್ತೀನಿ. ಫಸ್ಟ್ ಇವ್ರಿಗೆ ಅವಕಾಶ ವಂಚಿತ ದಮನಿತ ಸಮುದಾಯಗಳ ಜಾತಿಯ ನೋವು, ಜಾತಿಯ ಕಾರಣಕ್ಕಾಗಿ ಅವರು ಅನುಭವಿಸುವ ದೌರ್ಜನ್ಯ, ದಬ್ಬಾಳಿಕೆ ಏನು ಅನ್ನೋದು ಗೊತ್ತಿದ್ದರೆ ಅವ್ರಿಗೆ ಮಾತಾಡ್ತಿರ್ಲಿಲ್ಲ. ಯಾಕೆಂದರೆ ಸಂತೋಷ್ ಹೆಗಡೆ ಅವರು ಅವರ ಸಮುದಾಯ ಮತ್ತು ಅವರು ಯಾವತ್ತೂ ಕೂಡ ಜಾತಿ ದೌರ್ಜನ್ಯವನ್ನು ಅನುಭವಿಸಿಲ್ಲ. ಅವ್ರು ಭಾಳ ಆರಾಮಾಗಿ ಬೆಳ್ಕೊಂಬಂದವರು. ಆ ಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ಒಂದು ಅಂಕಿಅಂಶಗಳನ್ನು ನಾನು ತೆಗೆದುಕೊಂಡ್ರೆ ಪ್ರತಿ ಕ್ಷಣವೂ ಕೂಡ ಜಾತಿ ದೌರ್ಜನ್ಯ ಆಗುತ್ತೆ. ಪ್ರತಿ ಕ್ಷಣವೂ ಕೂಡ ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆಗಳಾಗ್ತವೆ. ಅದನ್ನು ಅವರು ಅಧ್ಯಯನ ಮಾಡಿಲ್ಲ ಅಂತ ನೋಡಿ. ಇತ್ತೀಚೆಗೆ ನಾವು ನೋಡಿದ್ವಿ, ದಾವಣಗೆರೆಯಲ್ಲಿ ಬೆಳಲಗೆರೆ ಅನ್ನುವಂಥ ಗ್ರಾಮ. ಅಲ್ಲಿ ದೇವಸ್ಥಾನವನ್ನು ದೇವರ ದರ್ಶನ ಮಾಡೋಕ್ಕೆ ತಳ ಸಮುದಾಯದವರು ಬಂದರು, ಒಂದು 5 ಜನ ಅಂಥೇಳಿ ಆಕ್ರೋಶಿತ ಭರಿತ ಅಲ್ಲಿನ ಒಂದಷ್ಟು ಜನರು ಅವ್ರನ್ನೆಲ್ಲ ಕಂಬಕ್ಕೆ ಕಟ್ಟಾಕಿ ಹಲ್ಲೆ ಮಾಡ್ತಾರೆ ಅಂತಂದರೆ ಈ ಜಾತಿ ಅನ್ನೋವಂಥ ಪೆಡಂಬೂತ ಅದೆಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆವಾಗ ಮೀಸಲಾತಿ ಯಾಕೆ ಸಿಗುತ್ತೆ, ಯಾಕೆ ಕೊಡಬೇಕು, ಯಾಕೆ ಮೀಸಲಾತಿನ ಇಡಲಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಅನಂತರ ಆ ಕಡೆ ಉತ್ತರ ಕರ್ನಾಟಕ ಭಾಗ, ಒಂದು ಸೈನಿಕನ ಕುಟುಂಬ ಆ ಕುಟುಂಬದ ಮೇಲೆ ಆಗಿರೋ ದೌರ್ಜನ್ಯವನ್ನು, ಪಾಪ ಅವನು ಅಸ್ಸಾಂನ ಗಡಿಯಲ್ಲಿರುವ ಸೈನಿಕ, ನನ್ನ ಕುಟುಂಬದ ಮೇಲೆ ಜಾತಿ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾನೆ. ಏನು ಕಾರಣ? ಆ ಒಂದು ದಲಿತ ಸಮುದಾಯದವರು ಗುಂಡಿ ಅಗಿಯಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಹಲ್ಲೆ ಮಾಡೋದು, ಬಹಿಷ್ಕಾರ ಹಾಕೋ ಒಂದು ಬೆದರಿಕೆ ಹಾಕೋದು, ಆಮೇಲೆ ನೀರನ್ನು ಕುಡಿಯೋದಿರೋದಕ್ಕೆ ನೀರು ಸಿಗದೇ ಇರೋ ರೀತಿ ನಿರ್ಬಂಧ ಇರೋದೆಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿ, ಇದು ಕೇವಲ ಇವತ್ತು ನಡೀತಾ ಇಲ್ಲ, ನೂರಾರು ವರ್ಷಗಳಿಂದ ನಿರಂತರವಾಗಿ ಸಣ್ಣ ಸಣ್ಣ ಸಮುದಾಯಗಳ ಮೇಲೆ ದೊಡ್ಡ ಜಾತಿಗಳು, ಬಲಾಢ್ಯ ಜಾತಿಗಳು ಮತ್ತು ಈ ಬ್ರಾಹ್ಮಣಶಾಹಿ ವ್ಯವಸ್ಥೆ, ಮನುವಾದ ವ್ಯವಸ್ಥೆ, ಪುರೋಹಿತಶಾಹಿ ವ್ಯವಸ್ಥೆ ಈ ಸಮುದಾಯಗಳ ಮೇಲೆ ನಡೆಸ್ಕೊತ ಬರ್ತಿರುವಂಥ ಒಂದು ದೌರ್ಜನ್ಯ, ದಬ್ಬಾಳಿಕೆ.
ಇದು ಈ ಸಾಮಾಜಿಕ ಅನ್ಯಾಯದ, ಈ ಸಾಮಾಜಿಕ ಅಸಮಾನತೆಯ ಕ್ರೌರ್ಯ ಸಂತೋಷ್ ಹೆಗಡೆ ಅವ್ರಿಗೆ ಅರ್ಥ ಆಗಿದ್ದರೆ ಇವ್ರು ಇಂಥ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಮೀಸಲಾತಿ ಸಂವಿಧಾನಕ್ಕೆ ವಿರುದ್ಧ. ಸಂತೋಷ್ ಹೆಗಡೆ ಅವರೇ, ಮೀಸಲಾತಿ ಅನ್ನೋದು ಅದೊಂದು ಯಾವುದೋ ಒಂದು ಬಡತನ ನಿರ್ಮೂಲನೆ ಮಾಡೋಕ್ಕಿರೋ ಕಾರ್ಯಕ್ರಮ ಅಲ್ಲ. ಅದೊಂದು ಪ್ರಾತಿನಿಧ್ಯ. ಸಮಾನತೆಗಾಗಿ ಅವಕಾಶ ವಂಚಿತ ಸಮುದಾಯಗಳು ಜಾತಿಯ ದೌರ್ಜನ್ಯದಿಂದ, ಬೇರೆ ಬೇರೆ ಕ್ರೌರ್ಯಗಳಿಂದ ಅವರು ಹಿಂದುಳಿದಿರ್ತಾರೆ. ಅವ್ರಿಗೊಂದು ಪುಷ್ಟಿ ಕೊಟ್ಟು ಅವರನ್ನು ಮೇಲೆತ್ತೋದಕ್ಕೆ, ಕರ್ಕೊಂಡು ಬರೋದಕ್ಕೆ, ಅವ್ರನ್ನ ಮುನ್ನೆಲೆಗೆ ತರೋಕ್ಕೆ ಇರುವಂಥ ಒಂದು ಪ್ರಾತಿನಿಧ್ಯ. ಅದು ಸಮಾನತೆಯನ್ನು ಸಾಧಿಸೋದಕ್ಕಿರುವಂಥ ಒಂದು ಅವಕಾಶ. ಅದು ಬಡತನ ನಿರ್ಮೂಲನೆ ಮಾಡೋ ಕಾರ್ಯಕ್ರಮ ಅಲ್ಲ ಮೀಸಲಾತಿ ಅಂದರೆ. ನೀವು ಅಂಥ ಸಮುದಾಯದಲ್ಲಿ ಹುಟ್ಟಿದರೆ, ಅಂಥ ಸಮುದಾಯಗಳ ನೋವನ್ನು ಅರ್ಥ ಮಾಡ್ಕೊಂಡಿದ್ರೆ, ಅಥವಾ ಸಮಾಜದ ಇಂಥ ನೋವುಗಳ ಸಂವೇದನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದ್ದಿದ್ರೆ ನೀವು ಇಂಥ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಸಂತೋಷ್ ಹೆಗಡೆ ಅವರು ಅಷ್ಟೇ ಅಲ್ಲ, ಒಂದಷ್ಟು ಈ ಥರದ ಮನಸ್ಥಿತಿ ಇರೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಏನು ಮೇಲ್ಮುಖವಾಗಿ ಕಾಣೋದು ಅಂದರೆ SC STಗಳು ಅಥವಾ ಬೇರೆ ಸಮುದಾಯಗಳು ಅಂದರೆ ಇವ್ರು ಮೀಸಲಾತಿ ಪಡ್ಕೊಳ್ತಿದ್ದಾರೆ. ಇವತ್ತು ಮೀಸಲಾತಿಯನ್ನು ಪಡೆದುಕೊಳ್ಳದೇ ಇರೋ ಸಮುದಾಯ ಯಾವುದೂ ಇಲ್ಲ. ಈಗ ನೋಡಿ, EWS ಅಂತ ಇದೆಯಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ, ಅಲ್ಲಿ ಮೇಲ್ವರ್ಗದ ಬಡ ಕುಟುಂಬಕ್ಕೆ ಕೊಡುವಂಥ ಬಡ ಸಮುದಾಯ, ಮೇಲ್ವರ್ಗದಲ್ಲೇ ಬಡತನದಲ್ಲಿರುವಂಥ ಸಮುದಾಯಗಳಿಗೆ ಕೊಡುವಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳು ಅಂತ ಹೇಳ್ತಾರಲ್ಲ, ಬ್ರಾಹ್ಮಣರು ಬರ್ತಾರೆ, ಬೇರೆ ಬೇರೆ ಸಮುದಾಯಗಳೆಲ್ಲ ಬರ್ತಾರೆ. ಅವ್ರ ಜನಸಂಖ್ಯೆ ಇರೋದೇ ಒಂದು 3% ಅಂತ ಇಟ್ಕೊಳ್ಳೋಣ. ಆದರೆ ಕೊಟ್ಟಿರೋದು ಎಷ್ಟು ಗೊತ್ತಾ? 10% ಮೀಸಲಾತಿ. ಇದು ಕೂಡ ಮೀಸಲಾತಿನೇ ಅಲ್ವಾ? ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಇದ್ರ ಬಗ್ಗೆ ಮಾತಾಡಬೇಕಲ್ವಾ? ಇದು ಕೂಡ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕೊಟ್ಟಿರುವಂಥ ಒಂದು ಮೀಸಲಾತಿ. ಅವರೇನು ಹೋರಾಟ ಮಾಡಲಿಲ್ಲ ನಮಗೆ 10% ಮೀಸಲಾತಿ ಕೊಡಿ ಅಂತ. ಹಾಗಾಗಿ ಇದು ಈ ಮನುವಾದಿ ಮನಸ್ಥಿತಿ, ಕೋಮುವಾದಿ ಮನಸ್ಥಿತಿ ಒಳಗಡೆ ಇರುತ್ತೆ. ಅದು ಅವಾಗ ಹೊರಗಡೆ ಬರುತ್ತೆ ಅಷ್ಟೇ. ಆಯಿತು, ಮೀಸಲಾತಿನ ತೆಗೆದುಬಿಡೋಣ, ಎಲ್ಲ ಮಾಡೋಣ. ಈ ದೇಶದಲ್ಲಿ ಸಂಪತ್ತಿನ ಪ್ರಮಾಣ ಒಂದಷ್ಟು ಜನರ ಕಡೆ ಇದೆಯಲ್ಲ, ಅದನ್ನೆಲ್ಲರಿಗೂ ಸಮಾನವಾಗಿ ಹಂಚಿಬಿಡಿ. ಕೊಟ್ಬಿಡ್ತೀರಾ? ಯಾಕೆ? ಒಂದಷ್ಟು ಜನರುಗಳ ಕಡೆಯೇ ಭೂಮಿ ಇದೆ, ಅಧಿಕಾರ ಇದೆ, ಸಂಪತ್ತಿದೆ, ದುಡ್ಡಿದೆ. ಯಾಕೆ ಸಣ್ಣ ಸಣ್ಣ ಸಮುದಾಯಗಳಿಗೆ ಏನೂ ಇಲ್ವಲ್ಲ? ಭೂಮಿನೂ ಇಲ್ಲ, ಅಧಿಕಾರನೂ ಇಲ್ಲ, ವಿದ್ಯೆ ಇಲ್ಲ, ಉದ್ಯೋಗ ಇಲ್ಲ. ಏನು ಮಾಡಬೇಕು? ಹಂಚಿಬಿಡಿ ಸಮಾನವಾಗಿ, ತೆಗೆದುಬಿಡೋಣ ಮೀಸಲಾತಿಯ. ಆಗುತ್ತಾ? ಆಮೇಲೆ ಎಲ್ಲ ಸಮುದಾಯಗಳಿಗೂ ಸಮಾನವಾಗಿ ಅವರು ಮದುವೆ, ಅವರ ಬದುಕು, ಯಾವುದೇ ನಿರ್ಬಂಧಗಳಿಲ್ಲದೆ ಸಾಮಾಜಿಕವಾಗಿ ಬದುಕುವಂಥ ವ್ಯವಸ್ಥೆ ನಿರ್ಮಾಣ ಮಾಡಿ. ಮೀಸಲಾತಿ ತೆಗೆದುಬಿಡೋಣ. ಆಗತ್ತಾ? ಇವತ್ತು ಒಂದು ದಮನಿತ ಸಮುದಾಯಗಳು ಒಂದು ಮನೆ ಬಾಡಿಗೆ ತಗೊಳ್ಳೋದಕ್ಕೆ ಹೋದರೆ ನೀವು ಯಾವ ಕ್ಯಾಸ್ಟು ಅಂತ ಕೇಳ್ತಾರೆ. ಅವರು ಈ ಅವಕಾಶ ವಂಚಿತ SC ST ಸಮುದಾಯಗಳಾದರೆ ಅವ್ರಿಗೆ ಬಾಡಿಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ಕ್ರೌರ್ಯ, ಈ ನೋವು ನಿಮಗೆ ಗೊತ್ತಿದೆಯಾ ಸಂತೋಷ್ ಹೆಗಡೆ ಅವರೇ? ಸುಮ್ಮನೆ ಮಾತಾಡ್ತಾರೆ, ಹಿಂದೂಗಳು ನಾವೆಲ್ಲ ಹಾಗೆ ಹೀಗೆ ಅಂತ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಅನ್ನೋದು ಒಂದು ಕೊಳೆತ ಮಾಂಸ ಇದ್ದಾಗೆ, ಅದನ್ನು ತೆಗೆಯದೇ ಹೊರತು ಇದು ಬೆಳೆಯೋದಕ್ಕಾಗಲ್ಲ ಅಂತ. ಹಾಗೆ ಹಿಂದೂ ಧರ್ಮದಲ್ಲಿ ಈ ಅಸ್ಪೃಶ್ಯತೆ, ಈ ಜಾತೀಯತೆ, ಈ ಅಸಮಾನತೆ, ಕಂದಾಚಾರ ಇದೆಲ್ಲ ತಾಂಡವಾಡ್ತಾ ಇದೆ. ಸುಮ್ಮನೆ ಮೇಲ್ಮುಖವಾಗಿ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಹಂಗಿಲ್ಲ. ಮೊದಲು ಇದನ್ನು ಹೋಗಲಾಡಿಸಿ. ಜಾತಿ, ಈ ಭಾರತ ನಾವೇನೇ ಮಾತಾಡ್ರೂ ಇದು ಜಾತಿಗಳ ದೇಶ, ಜಾತಿನೇ ವಾಸ್ತವ ಇರಲಿ. ಆದರೆ ಜಾತಿಯ ಕಾರಣಕ್ಕೋಸ್ಕರ ಬಲಾಢ್ಯ ಜಾತಿಗಳು, ಸಣ್ಣ ಸಣ್ಣ ಸಮುದಾಯಗಳು ಮಾಡುವ ಈ ಕ್ರೌರ್ಯ ಇದೆಯಲ್ಲ, ದಬ್ಬಾಳಿಕೆ ಇದೆಯಲ್ಲ, ಅದನ್ನು ತಡೆಗಟ್ಟಿ ಮತ್ತೆ ತೆಗೆದುಬಿಡೋಣ ಎಲ್ಲ. ಅವೆಲ್ಲ ಆಗೋದಿಲ್ಲ. ಆಮೇಲೆ ಇವತ್ತು ಮೀಸಲಾತಿಯನ್ನು ಪ್ರತಿಯೊಂದು ಜಾತಿಗಳು ಕೂಡ ಪಡೆದುಕೊಳ್ತಾ ಇದ್ದಾರೆ. ಮೀಸಲಾತಿ ಪ್ರತಿಯೊಂದು ಜಾತಿಗೂ ಕೊಡಲಾಗ್ತಾ ಇದೆ. ಶಿಕ್ಷಣದಲ್ಲಿ ಮೀಸಲಾತಿ ಕೊಡಲಾಗ್ತದೆ, ಉದ್ಯೋಗದಲ್ಲಿ ಮೀಸಲಾತಿ ಕೊಡಲಾಗ್ತಾ ಇದೆ. ಇಷ್ಟೇ ತಾನೇ? ಇನ್ನು ಉಳ್ಕದಂಗೆ ಮೆರಿಟಲ್ಲಿ ಕಾಂಪಿಟೇಷನ್ ಮಾಡೋದಕ್ಕೆ ಅವಕಾಶ ಇದ್ದೇ ಇದೆಯಲ್ವಾ? ಇನ್ನೂ ಮುಂದುವರೆದು ಹೋಗಿ ಇನ್ನು ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ತರಬೇಕು ಅನ್ನೋ ಚರ್ಚೆಗಳು ಹೆಚ್ಚಾಗಬೇಕು ಮತ್ತು ತರಬೇಕು. ಯಾಕೆ ಅಂದರೆ ಸಾವಿರಾರು ವರ್ಷಗಳಿಂದ
ಬೇರೆ ಸಮುದಾಯಗಳಿಗೆ ವಿದ್ಯೆಯನ್ನು ಕೊಡದೆ, ಉದ್ಯೋಗವನ್ನು ಕೊಡದೆ, ಅವಕಾಶವನ್ನು ಕೊಡದೆ, ಅವ್ರಿಗೆ ಯಾವ ಹಕ್ಕನ್ನು ಕೊಡದೆ, ಸಾಂಸ್ಕೃತಿಕ ಯಜಮಾನಿಕೆ, ಸಾಹಿತ್ಯಿಕ ಯಜಮಾನಿಕೆ, ಆಸ್ತಿಗಳ ಯಜಮಾನಿಕೆ, ಎಲ್ಲ ಯಜಮಾನಿಕೆಯನ್ನು ಇಟ್ಕೊಂಡು ಇವ್ರಿಗೇನೂ ಕೊಡದೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ ಕಾರಣಕ್ಕೋಸ್ಕರನಾದ್ರೂ ಕೂಡ ಇವತ್ತು ಮೀಸಲಾತಿ ಮುಂದುವರಿಬೇಕಾಗಿದೆ. ಈ ಎಲ್ಲ ಸಾಮಾಜಿಕ ಕಡು ವಾಸ್ತವಗಳನ್ನು ಅರ್ಥ ಮಾಡಿಕೊಳ್ಳದೆ, ಈ ಸಂವೇದನೆಗಳನ್ನು ಅರ್ಥ ಮಾಡಿಕೊಳ್ಳದೆ, ಸಾಮಾಜಿಕ ಇಂಜಿನಿಯರಿಂಗನ್ನು ಅರ್ಥ ಮಾಡಿಕೊಳ್ಳದೆ, ತಲ್ಲಣಗಳನ್ನು ಅರ್ಥ ಮಾಡಿಕೊಳ್ಳದೆ, ಸುಮ್ಮನೆ ನಾನು ಮಾತಾಡ್ತೀನಿ ಹೇಳಿಬಿಟ್ರೆ ಅದಾಗಲ್ಲ. ಸಂತೋಷ್ ಹೆಗ್ಡೆ ಅವರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಅರ್ಥ ಮಾಡ್ಕೊಳ್ಳದೇ ಇದ್ದರೂ ಕೂಡ ಮುಂದುವರಿಯುತ್ತೆ ಮೀಸಲಾತಿ, ತೊಂದರೆ ಇಲ್ಲ. ಆದರೆ ಮೀಸಲಾತಿ ವಿರೋಧಿಗಳು ಅರ್ಥ ಮಾಡ್ಕೊಳ್ಬೇಕು. ಮೀಸಲಾತಿ ಅನ್ನೋದು ಏನು ಅನ್ನೋದು, ಅದು ಯಾಕೆ ಕೊಡಲಾಗ್ತಾಯಿದೆ, ಅದರ ನೋವುಗಳೇನು, ಮತ್ತು ಇವತ್ತು ಮೀಸಲಾತಿಯನ್ನು ಪಡೆದುಕೊಳ್ಳದೇ ಇರೋ ಸಮುದಾಯಗಳು ಯಾವುದೂ ಇಲ್ಲ ಅನ್ನೋದನ್ನು ಕೂಡ ನಾವೆಲ್ಲ ಗ್ರಹಿಸಬೇಕಾಗಿದೆ. ಇವತ್ತು ಈ ದೇಶದ ರಾಷ್ಟ್ರಪತಿಗಳನ್ನೇ ದೇಗುಲಕ್ಕೆ ಬಿಟ್ಕೊಳ್ಳದೇ ಇರುವಂಥ ವಾತಾವರಣ ಇದೆ. ಮುರ್ಮು ಅವ್ರನ್ನ ದೇವಸ್ಥಾನದ ಒಳಗಡೆನೇ ಬಿಟ್ಕೊಳ್ಳಿಲ್ಲ. ಹೀಗೆ ಸತ್ಯಗಳಿದ್ದಾವೆ. ಈ ಥರದ ಜಾತೀಯತೆ, ಕೋಮುವಾದ, ಆಮೇಲೆ ಸಂಪತ್ತಿನ ಸಮಾನ ಹಂಚಿಕೆ ಅದೆಲ್ಲ ಕೊಡಿ, ಆಮೇಲೆ ಮೀಸಲಾತಿನ ತೆಗೆಯೋಣ. ನಮಸ್ಕಾರ.